ಬಿಆರ್ ಅಂಬೇಡ್ಕರ್ ಮೂರ್ತಿ ಅನಾವರಣ ವಿಳಂಬ. ಕೆಆರ್ಐಡಿಎಲ್ ಇಲಾಖೆ ಅನುದಾನದಲ್ಲಿ ನಿರ್ಮಾಣಗೊಂಡ ಮೂರ್ತಿ. ತಾಲೂಕು ಆಡಳಿತ, ಕೆಆರ್ಐಡಿಎಲ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ. ಸುಮಾರು ವರ್ಷಗಳು ಕಳೆದರೂ ಸಂವಿಧಾನ ಶಿಲ್ಪಿ ಪ್ರತಿಮೆಗೆ ಪರದೆ. ಅನಾವರಣ ಮಾಡದಿದ್ರೆ ಯಾಕೆ ಲಕ್ಷಾಂತರ ರೂಪಾಯಿ ವೆಚ್ಚ? ಪ್ರತಿಮೆ ಅನಾವರಣ ವಿಳಂಬಕ್ಕೆ ಕಾರಣ ತಿಳಿದಿಲ್ಲ. ಪ್ರತಿಮೆ ಅನಾವರಣ ವಿಳಂಬಕ್ಕೆ ದಲಿತ ಸಂಘಟನೆಗಳು ಆಕ್ರೋಶ. ಯಾದಗಿರಿ ಜಿಲ್ಲೆಯ ತಾಲೂಕಿನ ಹುಣಸಗಿಯಲ್ಲಿ ಬಸ್ ನಿಲ್ದಾಣದ ಎದುರು ಕೆಆರ್ಐಡಿಎಲ್ ಇಲಾಖೆ ಅನುದಾನದಲ್ಲಿ ನಿರ್ಮಾಣ ಮಾಡಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿ ಪೂರ್ಣಗೊಂಡು ಸುಮಾರು ವರ್ಷಗಳು ಕಳೆದರೂ ಹುಣಸಗಿ ತಾಲೂಕು ಆಡಳಿತ, ಕೆಆರ್ಐಡಿಎಲ್ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಸಂವಿಧಾನ ಶಿಲ್ಪಿಯ ಪ್ರತಿಮೆ ಅನಾವರಣಗೊಳಿಸದೆ ಅಪಮಾನ ಮಾಡುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ನಿರ್ಮಾಣ ಮಾಡುವ ಅವಶ್ಯಕತೆ ಏನಿತ್ತು? ಪ್ರತಿಮೆ ಅನಾವರಣ ವಿಳಂಬ ಯಾವ ಕಾರಣಕ್ಕೆ ಎಂದು ದಲಿತ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿಗಾರ ಜುಮ್ಮಣ್ಣ ಗುಡಿಮನಿ, ಜನತಾ ಧ್ವನಿ ನ್ಯೂಸ್ ಕನ್ನಡ, ಯಾದಗಿರಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುಮಾರು 3-4 ವರ್ಷಗಳು ಕಳೆದರೂ ಇಲ್ಲಿವರೆಗೆ ಅನಾವರಣಗೊಳಿಸದೆ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ತಾಲೂಕು ಆಡಳಿತವಾಗಲಿ ನಿರ್ಲಕ್ಷ್ಯ ವಹಿಸ್ಯಾರ. ಕೂಡಲೇ ಈ ಮೂರ್ತಿಯನ್ನು ಅನಾವರಣಗೊಳಿಸಿ ಒಂದು ಗೌರವವನ್ನು ಸಲ್ಲಿಸಬೇಕಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಗ್ರಹಪಡಿಸುತ್ತೇವೆ. ನಿಮ್ಮ ಹೆಸರು? ಗುರಣ್ಣ ದೊಡ್ಡಮನಿ, ಮಾವನೂರು. ನಮಸ್ಕಾರ. ನಾನು ಭೀಮಣ್ಣ ನಾಟ್ಯಕರ್ ಅಂತೇಳಿ ಹುಣಸಗಿ. ಸುಮಾರು ಒಂದು 4-5 ವರ್ಷದಿಂದನೂ ಟ್ಯಾಚ್ವಿ ಅಂಬೇಡ್ಕರ್ ಮೂರ್ತಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕುಂದಿರ್ಸ್ಯಾರ. ಅದು ಇನ್ನಾದ್ರೂ ಹಲವಾರು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಹೇಳಿ ಮತ್ತು ಲೋಕಲ್ ಪಟ್ಟಣ ಪಂಚಾಯತ್ನವ್ರಿಗೆ ಹೇಳಿದ್ರೂ ಅದು ಏನೂ ಒಂದು ತೀರ್ಮಾನ ತೊಗೊಳಕ್ಕೆ ತಯಾರಿಲ್ಲ ಅವರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಹಿಂದಿನ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡದ. ಅದು ಒಂದು 5-6 ಸಲ ಭೇಟಿಯಾಗಿ ಹೇಳಿದ್ರೂ ಯಾರೂ ಒಂದು ಕೇರ್ ತೊಗೊಳ್ಳಲ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸಾಮೂಹಿಕ ಸಂಘಟನೆ ಕೂಡಿ ಒಂದು ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಭೀಮಣ್ಣ ನಾಟ್ಯಕರ್.